ಅಪ್ಪ ನನಗೆ ಐಫೋನ್ ಇಸ್ಕೊಡ್ತೀನಿ ಅಂದರೆ ಮನೇಲಿ ಇರ್ತೀನಿ, ಇಲ್ಲಾಂದರೆ ಮನೆಯಿಂದ ಹೊರಗಡೆ ಹೋಗ್ಬೇಕಾಗ್ತೈತೆ. ಎಲ್ಲಿಂದ ತರ್ಬೇಕಪ್ಪ ಅಷ್ಟೊಂದು ದುಡ್ಡು? ನಂಗೆ ಅವೆಲ್ಲ ಗೊತ್ತಿಲ್ಲ. ಐಫೋನ್ ಇಸ್ಕೊಡಂಗಿದ್ರೆ ಮನೇಲಿ ಇರ್ತೀನಿ, ಇಲ್ಲಾಂದರೆ ಮನೆ ಬಿಟ್ಟು ಹೋಗ್ತೀನಿ. ಏನ್ ದರ್ಶನ್ ಅರ್ಜೆಂಟ್ ಫೋನ್ ಮಾಡಿ ಬಾ ಅಂತಂದೆ? ಏನಿಲ್ಲ ಅಣ್ಣ, ನನ್ನ ಹುಡುಗಿಗೆ ಪ್ರಪೋಸ್ ಮಾಡಿದ್ದೆ, ಆ ಹುಡುಗಿ ನನ್ನ ಆಕ್ಸೆಪ್ಟ್ ಮಾಡಿಲ್ಲ. ಆ ಹುಡುಗಿಗೆ ನಾನು ಏನಂತ ತೋರಿಸ್ಬೇಕಣ್ಣ? ಮನೇಲಿ ಐಫೋನ್ ಕೇಳಿದ್ದೀನಿ, ಕೊಡ್ಸಲ್ಲ ಅಂದ್ರೆ ಅದಕ್ಕೆ ಮನೆ ಬಿಟ್ಟು ಹೊರಗಡೆ ಬಂದಿದ್ದೀನಿ. ಏನು ದರ್ಶನ್ ಮನೆ ಬಿಟ್ಟು ಹೊರಗೆ ಬಂದಿದೆಯಂತೆ? ನಮ್ಮ ಅಪ್ಪಗೆ ಕೇಳ್ದಣ್ಣ ಐಫೋನ್ ಕೊಡ್ಸಂತ, ಕೊಡ್ಸಿಲ್ಲ ಅಂದಿದ್ದಕ್ಕೆ ಜಗಳಾಡಿ ಮನೆಯಿಂದ ಹೊರಗೆ ಬಂದೀನಿ. ನಿಮ್ಮಪ್ಪ ಐಫೋನ್ ಕೊಡಿಸಿಲ್ಲ ಅಂತೇಳಿ ಮನೆ ಬಿಟ್ಬಿಟ್ಟು ಹೊರಗೆ ಬಂದಿದೆಯಲ್ಲ? ನಿಮ್ಮಪ್ಪ ನಿಮ್ಮಮ್ಮ ನಿನ್ಗೋಸ್ಕರ ಎಷ್ಟು ಕಷ್ಟ ಬಿದ್ದು ನೀನು ಓದಿಸಿದ್ರೆ ನಿನ್ಗೆ ಗೊತ್ತೇನೋ? ನಾವು ನಿನ್ನ ಥರನ ಕಣೋ, ಓದೋ ಟೈಮಲ್ಲಿ ಓದೋದು ಬಿಟ್ಬಿಟ್ಟು ಹುಡುಗಿ ಗಿಡುಗಿ ಫ್ರೆಂಡ್ಸ್ ಗಿಂಚ್ ಅಂತೇಳಿ ತಿರುಗಾಡ್ತಿದ್ವಿ. ಆದರೆ ಇವಾಗ ನಮ್ಮ ಫ್ರೆಂಡ್ಸು ದೊಡ್ಡ ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ, ನಾವು ಕೂಲಿ ಕೆಲಸ ಮಾಡ್ತಾ ಇದ್ದೀವಿ. ಇದು ಅವ್ರಿಗೆ ನಮಗೆ ಇರೋ ವ್ಯತ್ಯಾಸ. ಅದಕ್ಕೆ ನಿಮ್ಮಪ್ಪ ನಿಮ್ಮಮ್ಮನಿಗೆ ಜಾಸ್ತಿ ಕಷ್ಟ ಕೊಡೋಕೆ ಹೋಗ್ಬೇಡ ಕಣೋ. ನಾ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದೀನಿ, ಇನ್ಮೇಲೆ ಮಾಡಲ್ಲ. ನಮ್ಮ ತಂದೆ ತಾಯಿನ ನೋಯಿಸಿದ್ದೆ, ಚೆನ್ನಾಗಿ ಓದ್ಕೊಂತೀನಿ ನಾನು. ನಮ್ಮ ಮಿಡಿಲ್ ಕ್ಲಾಸ್ ಹುಡುಗರಿಗೆ ಲವ್ ಗಿವು ಸೆಟ್ ಆಗಲ್ಲ ಕಣೋ. ಚೆನ್ನಾಗಿ ಓದ್ಕೊಂಡು ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋ. ಈಗಿನ ಕಾಲದಲ್ಲಿ ಎಲ್ಲ ಹುಡುಗರು ಇದೇ ಥರ ಇದ್ದಾರೆ. ನಿಮ್ಮ ಶೋಕಿಗೋಸ್ಕರ ನಿಮ್ಮ ತಂದೆ ತಾಯಿ ಮನಸ್ಸು ನೋವು ಪಡ್ಸೋಕೆ ಹೋಗ್ಬೇಡಿ. ನಾವೇನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ.